1999ರ ಮೇ 17ರಂದು ಕಾರ್ಗಿಲ್ ಯುದ್ಧದ ಸಮಯದಲ್ಲಿ ಪಾಕಿಸ್ತಾನಿ ಸೈನಿಕರ ವಿರುದ್ಧ ಹೋರಾಡುವಾಗ ಕ್ಯಾಪ್ಟನ್ ಅಮಿತ್ ಭಾರದ್ವಾಜ್ ಹುತಾತ್ಮರಾದರು. ಸುಮಾರು 57 ದಿನಗಳ ಕಾಲ ಭಾರೀ ಹಿಮಪಾತದ ನಡುವೆ ಕ್ಯಾಪ್ಟನ್ ಅಮಿತ್ ಭಾರದ್ವಾಜ್ ಅವರ ಪಾರ್ಥಿವ ಶರೀರವು ಬೆಟ್ಟದ ಮೇಲೆಯೇ ಮಲಗಿತು. ಇನ್ನು ತಮ್ಮ ಮಗ ಬದುಕಿಲ್ಲ ಎಂಬ ಸತ್ಯವನ್ನು ಒಪ್ಪಿಕೊಳ್ಳಲು ಅಮಿತ್ ಮನೆಯವರು ಸಿದ್ಧರಿರಲಿಲ್ಲ. 1999ರ ಜುಲೈ 13ರಂದು ಯುದ್ಧದ ಅಂತ್ಯದ ನಂತರ ಅಮಿತ್ ಭಾರದ್ವಾಜ್ ಅವರ ಪಾರ್ಥಿವ ಶರೀರವನ್ನು ಕಂಡುಹಿಡಿಯಲಾಯಿತು. ಮೃತದೇಹ ಸಿಕ್ಕಾಗಲೂ ಕ್ಯಾಪ್ಟನ್ ಅಮಿತ್ ಭಾರದ್ವಾಜ್ ಕೈಯಲ್ಲಿ ಗನ್ ಹಿಡಿದು ಶತ್ರುಗಳಿಗೆ ಸವಾಲೆಸೆಯುತ್ತಿದ್ದರಂತೆ. ಕ್ಯಾಪ್ಟನ್ ಅಮಿತ್ ಜೈಪುರ ನಿವಾಸಿಯಾಗಿದ್ದವರು. ಕೇವಲ 27ನೇ ವಯಸ್ಸಿನಲ್ಲಿ ಅವರು ದೇಶವನ್ನು ರಕ್ಷಿಸಲು ಪರಮೋಚ್ಚ ತ್ಯಾಗ ಮಾಡಿದರು. ತನ್ನ ಶಾಲಾ ದಿನಗಳಲ್ಲಿ ಕ್ಯಾಪ್ಟನ್ ಅಮಿತ್ ತನ್ನ ಅತ್ಯಂತ ಸರಳ ಸ್ವಭಾವದಿಂದಾಗಿ ಶಿಕ್ಷಕರಿಗೆ ಅಚ್ಚುಮೆಚ್ಚಿನವರಾಗಿದ್ದರು. ಅವರ ಮೊದಲ ಪೋಸ್ಟಿಂಗ್ ಪಿಥೋರ್ಗಢ ಆಗಿತ್ತು. ಕಾರ್ಗಿಲ್ ಯುದ್ಧ ಪ್ರಾರಂಭವಾಗುವ ಸ್ವಲ್ಪ ಮೊದಲು ಅವರನ್ನು ಕಾರ್ಗಿಲ್ನ ಕಕ್ಸರ್ನಲ್ಲಿ ನಿಯೋಜಿಸಲಾಗಿತ್ತು. ಬಜರಂಗ್ ಪೋಸ್ಟ್ನಲ್ಲಿ 10 ಪಾಕಿಸ್ತಾನಿ ಸೈನಿಕರನ್ನು ಕೊಂದ ಕ್ಯಾಪ್ಟನ್ ಅಮಿತ್ ಭಾರದ್ವಾಜ್ ಡಾಕ್ಟರ್ ಎಂಜಿನಿಯರ್ ಆಯ್ಕೆಯನ್ನು ಬಿಟ್ಟು ಸೈನ್ಯಕ್ಕೆ ಸೇರಲು ನಿರ್ಧರಿಸಿದ್ದರು. 1540ರ ಮೇ 17ರಂದು ಕನ್ನೌಜ್ ಯುದ್ಧವು ಶೇರ್ ಶಾ ಸೂರಿ ಮತ್ತು ಹುಮಾಯೂನ್ ನಡುವೆ ನಡೆಯಿತು. ಇದನ್ನು ಬಿಲ್ಗ್ರಾಮ್ ಕದನ ಎಂದು ಕರೆಯುತ್ತಾರೆ. ಹುಮಾಯೂನ್ ಮತ್ತು ಶೇರ್ ಶಾ ಸೂರಿಯ ಸೇನೆಗಳು ಬಿಲ್ಗ್ರಾಮ್ನ ಗಂಗಾ ತೀರದಲ್ಲಿ ಬೀಡು ಬಿಟ್ಟಿದ್ದವು. ಎರಡೂ ಕಡೆಯ ಸೇನೆಗಳು ಯುದ್ಧ ಮಾಡದೆ ಸುಮಾರು 1 ತಿಂಗಳ ಕಾಲ ಗಂಗಾ ನದಿಯ ದಡದಲ್ಲಿಯೇ ಇದ್ದವು. ನಂತರ 1540ರ ಈ ದಿನ ಯುದ್ಧ ನಡೆಯಿತು. ಹುಮಾಯೂನನ ಸೈನ್ಯವು ಶೇರ್ ಶಾನ ಸೈನ್ಯಕ್ಕಿಂತ ದೊಡ್ಡದಾಗಿತ್ತು. ಆದರೆ ಇದರ ಹೊರತಾಗಿಯೂ ಶೇರ್ ಶಾ ಸೂರಿ ಈ ಯುದ್ಧದಲ್ಲಿ ಹುಮಾಯೂನನ್ನು ಹೀನಾಯವಾಗಿ ಸೋಲಿಸಿದ್ದರು. ವಾಸ್ತವವಾಗಿ ಯುದ್ಧ ಪ್ರಾರಂಭವಾಗುವ ಮೊದಲೇ ಹುಮಾಯೂನ್ನ ಸೈನಿಕರು ಅವನನ್ನು ಬಿಟ್ಟು ಹೋಗಿದ್ದರು. ಇದರಿಂದಾಗಿ ಶೇರ್ ಶಾ ಒಬ್ಬ ಸೈನಿಕನನ್ನು ಕೂಡ ಕಳೆದುಕೊಳ್ಳದೆ ಯುದ್ಧವನ್ನು ಗೆದ್ದರು. ಈ ಕನ್ನೌಜ್ ಯುದ್ಧದಲ್ಲಿ ಸೋತ ನಂತರ ಹುಮಾಯೂನ್ ಲಾಹೋರ್ಗೆ ಓಡಿ ಹೋದ. ಆದಾಗ್ಯೂ ಹುಮಾಯೂನ್ ಯುದ್ಧ ಭೂಮಿಯಿಂದ ಓಡಿ ಹೋಗಲು ಪ್ರಾರಂಭಿಸಿದಾಗ ಶೇರ್ ಶಾ ಸೂರಿ ಅವನನ್ನು ಹಿಂಬಾಲಿಸಲು ತನ್ನ ಸೈನಿಕರನ್ನು ಕಳುಹಿಸಿದರು. ಇದರ ಹೊಣೆಯನ್ನು ಸೂರಿ ಬ್ರಹ್ಮಾದಿತ್ಯ ಗೌರ್ಗೆ ವಹಿಸಿದ್ದರು. ಆದರೆ ಶೇರ್ ಶಾನ ಗುರಿ ಹುಮಾಯೂನ್ನನ್ನು ಸೆರೆ ಹಿಡಿಯುವುದು ಅಲ್ಲ, ಬದಲಾಗಿ ಅವನನ್ನು ಭಾರತದಿಂದ ಓಡಿಸುವುದು ಆಗಿತ್ತು. ಹುಮಾಯೂನ್ ಲಾಹೋರ್ ತಲುಪುವವರೆಗೂ, ಅಂದರೆ ಆತ ಹಿಂದೂಸ್ತಾನದ ಗಡಿಯನ್ನು ದಾಟುವವರೆಗೂ ಶೇರ್ ಶಾನ ಸೈನಿಕರು ಅವನನ್ನು ಹಿಂಬಾಲಿಸುತ್ತಿದ್ದರು. 1749ರ ಮೇ 17ರಂದು ಬ್ರಿಟಿಷ್ ವೈದ್ಯ ಎಡ್ವರ್ಡ್ ಜೆನ್ನರ್ ಬ್ರಿಟನ್ನಲ್ಲಿ ಜನಿಸಿದರು. ಅವರು 1798ರಲ್ಲಿ ಸಿಡುಬು ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿದರು. ಜೆನ್ನರ್ ಅವರನ್ನು ರೋಗ ನಿರೋಧಕ ಶಾಸ್ತ್ರದ ಪಿತಾಮಹ ಎಂದು ಕರೆಯುತ್ತಾರೆ. ಅವರು ಬಾಲ್ಯದಲ್ಲಿ ಸಿಡುಬಿನಿಂದ ಬಳಲುತ್ತಿದ್ದರು. ಇದು ಅವರ ಆರೋಗ್ಯದ ಮೇಲೆ ಆಜೀವ ಪರಿಣಾಮಗಳನ್ನು ಬೀರಿತ್ತು. ಅದಕ್ಕಾಗಿಯೇ ಜೆನ್ನರ್ ಸಿಡುಬು ಕಾಯಿಲೆಯ ಬಗ್ಗೆ ಗಂಭೀರವಾಗಿ ಸಂಶೋಧನೆ ಆರಂಭಿಸಿದರು. ಬಹಳಷ್ಟು ಸಂಶೋಧನೆಯ ನಂತರ ಗೋವುಗಳನ್ನು ಸಾಕುವವರು ಮತ್ತು ಅವರ ಕುಟುಂಬಗಳ ಮೇಲೆ ಸಿಡುಬು ಯಾವುದೇ ಮಹತ್ವದ ಪರಿಣಾಮ ಬೀರುತ್ತಿಲ್ಲ ಎಂದು ಜೆನ್ನರ್ ಕಂಡುಕೊಂಡರು. ಅದರ ನಂತರ ಎಡ್ವರ್ಡ್ ಜೆನ್ನರ್ 1796ರಲ್ಲಿ ಕೌಪಾಕ್ಸ್ನೊಂದಿಗೆ ಪ್ರಯೋಗಗಳನ್ನು ಪ್ರಾರಂಭಿಸಿದರು. ಅವರು ಅಪ್ರಾಪ್ತ ಮಗುವಿನೊಂದಿಗೆ ಪ್ರಯೋಗಗಳನ್ನು ನಡೆಸಿದರು ಮತ್ತು ಅದೇ ಸಾಲಿನಲ್ಲಿ ಅವರು ವಿಶ್ವದ ಮೊದಲ ಲಸಿಕೆಯನ್ನು ರಚಿಸಿದರು. ಅದು ಸಿಡುಬಿನ ಲಸಿಕೆಯಾಗಿತ್ತು. ಅನೇಕ ಪ್ರಯತ್ನಗಳ ನಂತರ ಜೆನ್ನರ್ ಲಸಿಕೆಯನ್ನು ಅನುಮೋದಿಸಲಾಯಿತು. ಈ ಸಾಧನೆಗಾಗಿ ಎಡ್ವರ್ಡ್ ಜೆನ್ನರ್ ಅವರನ್ನು ಗೌರವಿಸಲಾಯಿತು. 1803ರಲ್ಲಿ ಜೆನ್ನರ್ ಸಿಡುಬು ನಿರ್ಮೂಲನೆಗೆ ಲಸಿಕೆಯನ್ನು ಪರಿಚಯಿಸಿದರು ಮತ್ತು ಇದನ್ನು ಬ್ರಿಟನ್ನಾದ್ಯಂತ ಅಳವಡಿಸಲಾಯಿತು. ನೆಪೋಲಿಯನ್ ತನ್ನ ಸೈನಿಕರಿಗೆ ಸಿಡುಬು ವಿರುದ್ಧ ಲಸಿಕೆ ಹಾಕಿಸಿದ್ದನು ಮತ್ತು ಜೆನ್ನರ್ಗೆ ಪದಕವನ್ನು ನೀಡಿ ಗೌರವಿಸಿದ್ದನು. 1832ರ ಜನವರಿ 26ರಂದು ಎಡ್ವರ್ಡ್ ಜೆನ್ನರ್ ಜಗತ್ತಿಗೆ ವಿದಾಯ ಹೇಳಿದರು. 1792ರ ಮೇ 17ರಂದು 24 ಜನರು ಒಟ್ಟಾಗಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಂದರೆ NYSE ಅನ್ನು ಪ್ರಾರಂಭಿಸಿದರು. ಇಂದು ಈ ಷೇರು ವಿನಿಮಯ ಕೇಂದ್ರದಲ್ಲಿ 2000ಕ್ಕೂ ಹೆಚ್ಚು ಕಂಪನಿಗಳು ನೋಂದಣಿಯಾಗಿವೆ. ಇದನ್ನು ಪ್ರಾರಂಭಿಸಿದ ಎಲ್ಲ ಜನರು ನ್ಯೂಯಾರ್ಕ್ನಲ್ಲಿ ಬಾಂಡ್ಗಳು ಮತ್ತು ಸೆಕ್ಯೂರಿಟಿಗಳ ವ್ಯಾಪಾರವನ್ನು ಮಾಡುತ್ತಿದ್ದರು. ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ 2 ಬ್ಯಾಂಕ್ ಬಾಂಡ್ಗಳು ಮತ್ತು 3 ಸರ್ಕಾರಿ ಬಾಂಡ್ಗಳೊಂದಿಗೆ ವ್ಯಾಪಾರವನ್ನು ಪ್ರಾರಂಭಿಸಿತು.
NYSE ಹೂಡಿಕೆದಾರರಿಗೆ ಷೇರುಗಳನ್ನು ಖರೀದಿಸಲು ಮತ್ತು ಮಾರಾಟ ಮಾಡಲು ವೇದಿಕೆಯನ್ನು ಒದಗಿಸುತ್ತದೆ. ಹಾಗೆಯೇ ಕಂಪನಿಗಳು IPOಗಳ ಮೂಲಕ ಬಂಡವಾಳವನ್ನು ಸಂಗ್ರಹಿಸಲು ಕೂಡ ಸಹಾಯ ಮಾಡುತ್ತದೆ. ವಿಶ್ವ ಅಧಿಕ ರಕ್ತದೊತ್ತಡ ದಿನವನ್ನು ಪ್ರಪಂಚದಾದ್ಯಂತ ಮೇ 17ರಂದು ಆಚರಿಸಲಾಗುತ್ತದೆ. ಈ ದಿನವನ್ನು ಆಚರಿಸುವ ಉದ್ದೇಶವು ಅಧಿಕ ರಕ್ತದೊತ್ತಡದ ಬಗ್ಗೆ ಜಾಗೃತಿ ಮೂಡಿಸುವುದು ಮತ್ತು ಅದನ್ನು ನಿಯಂತ್ರಿಸಲು ಜನರನ್ನು ಉತ್ತೇಜಿಸುವುದು ಆಗಿದೆ. ಮೊದಲು 2005ರಲ್ಲಿ ವರ್ಲ್ಡ್ ಹೈಪರ್ಟೆನ್ಷನ್ ಲೀಗ್ ಈ ದಿನವನ್ನು ಆಚರಿಸಲು ಪ್ರಾರಂಭಿಸಿತು. ಇದಲ್ಲದೆ ಇಂದು ವಿಶ್ವ ದೂರಸಂಪರ್ಕ ದಿನ ಅರ್ಥಾತ್ ವರ್ಲ್ಡ್ ಟೆಲಿಕಮ್ಯುನಿಕೇಷನ್ ಆ್ಯಂಡ್ ಇನ್ಫಾರ್ಮೇಷನ್ ಸೊಸೈಟಿ ಡೇಯನ್ನು ಸಹ ಆಚರಿಸಲಾಗುತ್ತದೆ. ಮೇ 17ಅನ್ನು ವಿಶ್ವ ದೂರಸಂಪರ್ಕ ದಿನ ಎಂದು ಆಯ್ಕೆ ಮಾಡಿದ್ದು ಯಾಕೆಂದರೆ 1865ರಲ್ಲಿ ಈ ದಿನದಂದು ಅಂತಾರಾಷ್ಟ್ರೀಯ ದೂರಸಂಪರ್ಕ ಒಕ್ಕೂಟವನ್ನು ಸ್ಥಾಪಿಸಲಾಯಿತು. 1947ರಲ್ಲಿ ಈ ಸಂಘವು ವಿಶ್ವಸಂಸ್ಥೆಯ ವಿಶೇಷ ಸಂಸ್ಥೆಯಾಯಿತು. 2006ರ ಮಾರ್ಚ್ನಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಿಂದ ಮೇ 17ರ ದಿನಾಂಕವನ್ನು ವಿಶ್ವ ದೂರಸಂಪರ್ಕ ದಿನವೆಂದು ಘೋಷಿಸಲಾಯಿತು.